ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಒಂದು ಸಸ್ಯವು ಸದೃಢವಾಗಿ ಬೆಳೆಯಲು ಪೋಷಕಾಂಶಗಳು ಬೇಕು. ಹಾಗೆ ಆ ಸಸ್ಯವು ರೋಗರಹಿತವಾಗಿ ಬೆಳೆಯಬೇಕು. ಹಾಗಾದರೆ ಆ ರೋಗವನ್ನು ಉಂಟು ಮಾಡುವ ಜೀವಿಗಳ ಬಗ್ಗೆ ನೋಡೋಣ. ಆ ಜೀವಿಗಳು ಶಿಲೀಂಧ್ರ ಹಾಗೂ ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಹಾಗೂ ನೆಮಟೋಡ್ ಮತ್ತು ಕೀಟಗಳು. ಈ ಜೀವಿಗಳಿಂದ ಸಸ್ಯಕ್ಕೆ ಆಗುವ ಹಾನಿ ಹಾಗೂ ಆ ಹಾನಿಯನ್ನು ನಿಯಂತ್ರಣ ಮಾಡಲು ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲನೆಯ ಜೀವಿಯನ್ನು ನೋಡೋದಾದರೆ ಶಿಲೀಂಧ್ರ. ಈ ಶಿಲೀಂಧ್ರವನ್ನು ಇಂಗ್ಲಿಷಲ್ಲಿ ಫಂಗಸ್ ಎಂದು ಕರೆಯುತ್ತಾರೆ. ಈ ಶಿಲೀಂಧ್ರವು ಸಸ್ಯದ ಮೇಲೆ ಬಂದ ಮೇಲೆ ಸಸ್ಯವು ತೋರುವ ಲಕ್ಷಣವನ್ನು ನೋಡುವುದಾದರೆ ಎಲೆ ಮೇಲೆ ಕಪ್ಪು, ಕಂದು, ಹಳದಿ ಕಲೆಗಳು ಉಂಟಾಗುತ್ತವೆ ಹಾಗೂ ಆ ಎಲೆಯು ಉದುರುತ್ತದೆ ಮತ್ತು ಎಲೆ, ಕಾಂಡ ಮತ್ತು ಹಣ್ಣಿನ ಮೇಲೆ ಬಿಳಿ ಮತ್ತು ಬೂದು ಮತ್ತು ಕಪ್ಪು ಬಣ್ಣದ ಪೌಡರ್ ಬೆಳವಣಿಗೆ ಆಗುತ್ತದೆ. ಪೌಡರ್ ರೀತಿ ಎಲೆಯ ಮೇಲೆ ಬೆಳವಣಿಗೆ ಆಗುತ್ತದೆ ಮತ್ತು ಕಾಂಡ ಮತ್ತು ಬೇರಿನ ಕೊಳೆತ ಉಂಟಾಗಿ ಸಸ್ಯವು ಒಣಗಿ ದಿಢೀರನೆ ಕುಸಿಯುತ್ತದೆ ಮತ್ತು ಹಣ್ಣು ಹಾಗೂ ಹೂವು ಕೊಳೆಯುತ್ತದೆ. ಇದರಿಂದ ಸಸ್ಯದ ಬೆಳವಣಿಗೆ ಅಂದರೆ ಶಿಲೀಂಧ್ರದ ಹಾನಿಯಿಂದ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ. ಈ ಶಿಲೀಂಧ್ರ ಅಥವಾ ಫಂಗಸ್ಸನ್ನು ನಾವು ಸ್ವಾಭಾವಿಕವಾಗಿ ನಿಯಂತ್ರಣ ಮಾಡಬಹುದು ಮತ್ತು ಜೈವಿಕ ಶಿಲೀಂಧ್ರನಾಶಕವನ್ನು ಬಳಸಿ ನಿಯಂತ್ರಣ ಮಾಡಬಹುದು ಮತ್ತು ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಸಿ ನಿಯಂತ್ರಣ ಮಾಡಬಹುದು. ಹಾಗಾದರೆ ಸ್ವಾಭಾವಿಕ ವಿಧಾನದಲ್ಲಿ ಹೇಗೆ ನಿಯಂತ್ರಣ ಮಾಡುವುದು ಎಂಬುದನ್ನು ನೋಡುವುದಾದರೆ, ಆರೋಗ್ಯಕರ ಬೀಜವನ್ನು ಅಂದರೆ ರೋಗರಹಿತ ಬೀಜವನ್ನು ಆಯ್ಕೆ ಮಾಡುವ ಮುಖಾಂತರ ಮತ್ತು ಕಾಯಿಲೆ ಬಂದ ಸಸ್ಯವನ್ನು ಬೇರ್ಪಡಿಸುವ ಮುಖಾಂತರ ಮತ್ತು ಹೆಚ್ಚು ನೀರು ಕೊಡದೆ ಅಗತ್ಯಕ್ಕೆ ತಕ್ಕಂತೆ ನೀರು ಕೊಡುವ ಮುಖಾಂತರ ಮತ್ತು ಬೆಳೆ ಪರಿವರ್ತನೆ ಮಾಡುವ ಮುಖಾಂತರ ಮತ್ತು ಸಸ್ಯಗಳ ನಡುವೆ ಗಾಳಿಯ ಸಂಚಾರ ಆಗುವಂತೆ ನೋಡಿಕೊಳ್ಳುವ ಮುಖಾಂತರ ಸ್ವಾಭಾವಿಕ ವಿಧಾನದಲ್ಲಿ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಜೈವಿಕ ಶಿಲೀಂಧ್ರನಾಶಕವನ್ನು ನೋಡುವುದಾದರೆ, ಶಿಲೀಂಧ್ರನಾಶಕ ಎಂದರೆ ಫಂಗಿಸೈಡ್, ಇಂಗ್ಲಿಷ್ನಲ್ಲಿ ಫಂಗಿಸೈಡ್ ಎಂದು ಕರೆಯುತ್ತಾರೆ. ಹಾಗಾದರೆ ಜೈವಿಕ ಶಿಲೀಂಧ್ರನಾಶಕಕ್ಕೆ ಉದಾಹರಣೆಯನ್ನು ನೋಡುವುದಾದರೆ ಟ್ರೈಕೋಡರ್ಮಾ ವಿರಿಡ್ ಅಥವಾ ಸ್ಪೂಡೋಮೋನಾಸ್. ಈ ರೀತಿ ತುಂಬ ಇದೆ. ಇನ್ನು ರಾಸಾಯನಿಕ ಶಿಲೀಂಧ್ರನಾಶಕ ಅಥವಾ ಕೆಮಿಕಲ್ ಫಂಗಿಸೈಡ್ಗಳನ್ನು ನೋಡುವುದಾದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬೂಟೆಕ್ಸ್ ಮಿಕ್ಸ್ಚರ್ ಅಥವಾ ಕಾರ್ಬಂಡಾಜಿಮ್ ಅಥವಾ ಮಾನ್ಕೋಜೋಬ್ ಅಥವಾ ಹೆಕ್ಸಾಕೊನಜಲ್ ಅಥವಾ ಪ್ರೊಪಿಕೊನಜಲ್. ಈ ರೀತಿ ತುಂಬಾ ಇದೆ. ಔಷಧಿ ಅಂಗಡಿಗಳಲ್ಲಿ ಈ ಶಿಲೀಂಧ್ರನಾಶಕಗಳ ಪ್ರಮಾಣವೇ ಹೆಚ್ಚಿರುವುದು. ಇನ್ನು ಕೊನೆಯದಾಗಿ ಈ ಶಿಲೀಂಧ್ರದಿಂದ ಸಸ್ಯಕ್ಕೆ ಯಾವ ರೋಗ ಬರುತ್ತೆ ಆ ರೋಗದ ಹೆಸರನ್ನು ನೋಡುವುದಾದರೆ, ಭತ್ತದ ಪೈರು ಮತ್ತು ರಾಗಿಲಿ ಬ್ಲಾಸ್ಟ್ ಅಂತ ರೋಗ ಬರುತ್ತಲ್ಲ, ಇದು ಶಿಲೀಂಧ್ರಗಳಿಂದಲೇ. ಇನ್ನು ಶುಂಠಿ ಮತ್ತು ಟೊಮೊಟೊದಲ್ಲಿ ಲೀಫ್ ಬ್ಲೈಟ್ ಅಂತ ರೋಗ ಬರುತ್ತೆ. ಲೀಫ್ ಬ್ಲೈಟ್ ಎಲೆ ಮೇಲೆ ಚುಕ್ಕಿ ಹೊಡೆದಂಗೆ ಕಾಯಿಲೆ ಬರುತ್ತದೆ. ಈ ರೀತಿ ತುಂಬಾ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ಈ ಶಿಲೀಂಧ್ರಕ್ಕೆ ಒಂದು ವಿಡಿಯೋ, ಶಿಲೀಂಧ್ರನಾಶಕ ಮತ್ತು ಶಿಲೀಂಧ್ರಗಳಿಂದ ಆಗುವ ಹಾನಿಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಪೂರ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರಲ್ಲಿ ಸಾಕು. ಇನ್ನು ಬ್ಯಾಕ್ಟೀರಿಯಾದ ಕಡೆ ನೋಡೋಣ. ಇನ್ನು ಎರಡನೆಯ ಜೀವಿ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದ ಹಾನಿಯಿಂದ ಸಸ್ಯವು ತೋರುವ ಲಕ್ಷಣವನ್ನು ನೋಡುವುದಾದರೆ, ಸಸ್ಯದ ಎಲೆಯ ಅಂಚಿನಿಂದ ಹಳದಿ ಅಥವಾ ಕಂದು ಬಣ್ಣ ಬಂದು ನಂತರ ಆ ಎಲೆಯು ಒಣಗಲು ಪ್ರಾರಂಭವಾಗುತ್ತದೆ ಹಾಗೂ ಎಲೆಯ ಮೇಲೆ ಚಿಕ್ಕ ನೀರು ತುಂಬಿದಂತಹ ಕಲೆಗಳು ಮೂಡುತ್ತವೆ ಹಾಗೂ ಆ ಕಲೆಗಳು ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಬೇರು ಅಥವಾ ಕಾಂಡದ ಮೂಲಕ್ಕೆ ಬ್ಯಾಕ್ಟೀರಿಯಾವು ಹೋಗಿ ಸಸ್ಯವನ್ನು ಸಾಯುವಂತೆ ಮಾಡುತ್ತದೆ ಹಾಗೂ ಕಾಂಡ ಅಥವಾ ಹಣ್ಣಿನ ಮೇಲೆ ಗಾಯದಂತಹ ಕಲೆಗಳು ಉಂಟಾಗುತ್ತವೆ. ಆ ಕಲೆಗಳು ಕೊಳೆತು ದುರ್ವಾಸನೆಯನ್ನು ಬೀರುತ್ತದೆ. ಈ ರೀತಿ ಬ್ಯಾಕ್ಟೀರಿಯಾ ಸಸ್ಯಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಇನ್ನು ನಿಯಂತ್ರಣ ಮಾಡುವ ವಿಧಾನವನ್ನು ನೋಡುವುದಾದರೆ, ಮೊದಲೇ ಹೇಳಿದಂತೆ ಸ್ವಾಭಾವಿಕ ವಿಧಾನವನ್ನು ಅನುಸರಿಸಬೇಕು ಅಥವಾ ಜೈವಿಕ ಬ್ಯಾಕ್ಟೀರಿಯಾಸೈಡ್ ಅಥವಾ ಜೈವಿಕ ಬ್ಯಾಕ್ಟೀರಿಯಾ ನಾಶಕಗಳನ್ನು ನೋಡುವುದಾದರೆ ಸ್ಪೂಡೋಮೋನಾಸ್ ಫ್ಲೋರೆನ್ಸಿಸ್ ಅಥವಾ ಬ್ಯಾಸಿಲಸ್ ಸಬ್ಟಿಲಿಸ್. ಇವು ಜೈವಿಕ ಬ್ಯಾಕ್ಟೀರಿಯಾಸೈಡ್ಗಳಾಗಿವೆ. ಇನ್ನು ಕೆಮಿಕಲ್ ಬ್ಯಾಕ್ಟೀರಿಯಾಸೈಡನ್ನು ನೋಡುವುದಾದರೆ ಸ್ಟ್ರೆಪ್ಟೊಮೈಸಿನ್ ಮತ್ತು ಟೆಟ್ರಾಸೈಕ್ಲಿನ್ ಇವೆರಡು ಒಂದೇ.
ಅಥವಾ ಕಾಪರ್ ಬೇಸ್ಡ್ ಫಂಗಿಸೈಡ್ಗಳನ್ನು ಬಳಸಬೇಕು. ಕಾಪರ್ ಬೇಸ್ಡ್ ಫಂಗಿಸೈಡ್. ಯಾಕೆ ಫಂಗಿಸೈಡನ್ನು ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಒಂದು ಸಸ್ಯಕ್ಕೆ ಶಿಲೀಂಧ್ರ ಹಾನಿ ಮಾಡಿದ ನಂತರ ಆ ಜಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ಬಂದು ಇನ್ನೂ ಹಾನಿ ಮಾಡ್ತವೆ. ಅದಕ್ಕಾಗಿ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಫಂಗಿಸೈಡ್ಗಳನ್ನು ಬಳಸಬೇಕು. ಕೊನೆಯದಾಗಿ ಬ್ಯಾಕ್ಟೀರಿಯಾದ ಹಾನಿಯಿಂದ ಸಸ್ಯದಲ್ಲಿ ಬರುವ ಕಾಯಿಲೆಯ ಹೆಸರನ್ನು ನೋಡುವುದಾದರೆ, ಭತ್ತದ ಪೈರಲ್ಲಿ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತ ಕಾಯಿಲೆ ಬರುತ್ತದೆ. ಲೀಫ್ ಬ್ಲೈಟ್ ಅಂದರೆ ಎಲೆ ಮೇಲೆ ಚುಕ್ಕಿ ಚುಕ್ಕಿ ಹೊಡೆಯೋದು, ಹಳದಿ ಕಲರ್ ಚುಕ್ಕಿ ಚುಕ್ಕಿ. ಇನ್ನು ಟೊಮೊಟೊ ಬೆಳೆಯಲ್ಲಿ ಬ್ಯಾಕ್ಟೀರಿಯಲ್ ಸ್ಪಾಟ್ ಅಥವಾ ವಿಲ್ಟ್ ಅಂತ ಕಾಯಿಲೆ ಬರ್ತದೆ. ಟೊಮೊಟೊ ಸಸ್ಯವೇ ಸತ್ತೋಯ್ತದೆ, ಇಲ್ಲಾಂದರೆ ಎಲೆ ಮೇಲೆ ಚುಕ್ಕಿ ಚುಕ್ಕಿ, ಮಾಮೂಲಿ ಹಳದಿ ಚುಕ್ಕಿ ಚುಕ್ಕಿ ಹೊಡೆಯೋದು. ಇನ್ನು ಎಲೆಕೋಸು ಹೂಕೋಸಲ್ಲಿ ಬ್ಯಾಕ್ಟೀರಿಯಲ್ ಸಾಫ್ಟ್ ರಾಟ್ ಅಂತ, ಅಂದರೆ ಎಲೆಕೋಸು ಹೂಕೋಸು ಕೊಳೆಯುತ್ತದಲ್ಲ ಆ ರೋಗ. ಈ ಬ್ಯಾಕ್ಟೀರಿಯಾದಿಂದ ಆಗುವ ಹಾನಿ ಲಕ್ಷಣ ಕಂಟ್ರೋಲ್ ಎಲ್ಲ ನೋಡಾಯಿತು. ಇನ್ನು ವೈರಸ್ ಬಗ್ಗೆ ನೋಡೋಣ. ಇನ್ನು ಮೂರನೇ ಜೀವಿಯಾದ ವೈರಸ್. ಈ ವೈರಸ್ ಸಸ್ಯದಲ್ಲಿ ಕಂಡು ಬಂದಾಗ ಅಥವಾ ಸಸ್ಯಕ್ಕೆ ಸೋಂಕು ಉಂಟು ಮಾಡಿದಾಗ ಸಸ್ಯವು ತೋರುವ ಲಕ್ಷಣವನ್ನು ನೋಡೋಣ. ಸಸ್ಯದ ಎಲೆಯು ಹಳದಿ ಮತ್ತು ಹಸಿರು ಮಿಶ್ರಿತ ಪ್ಯಾಚ್ಗಳು ಸಸ್ಯದ ಎಲೆಯಲ್ಲಿ ಕಂಡುಬರುತ್ತದೆ. ಇದನ್ನು ಮಸಾಕ್ ಕಾಯಿಲೆ ಎಂದು ಕರೆಯುತ್ತಾರೆ. ಹಾಗೂ ಸಸ್ಯದ ಎಲೆಯು ಸಣ್ಣದಾಗಿ ಮಡಚಿಕೊಳ್ಳುತ್ತದೆ. ಇದನ್ನು ಲೀಫ್ ಕರ್ಲಿಂಗ್ ಅಂತಾರೆ. ಇನ್ನು ಸಸ್ಯದ ಬೆಳವಣಿಗೆ ಕಡಿಮೆಯಾಗುತ್ತದೆ ಮತ್ತು ಸಸ್ಯದ ಎಲೆಯು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಹಳದಿ ರೋಗ ಎಂದು ಕರೆಯುತ್ತಾರೆ. ಇನ್ನು ಸಸ್ಯದ ಎಲೆಯು ತೆಳ್ಳಗಾಗಿ ಅದರಲ್ಲಿ ಇರೋ ನೆಟ್ವರ್ಕು, ಬಾಲೆ ರೀತಿ ಇರೋ ನೆಟ್ವರ್ಕ್ಗಳು ಎಲ್ಲ ಕಾಣ್ತಾ ಇರ್ತದೆ. ಈ ರೀತಿ ಸಸ್ಯದ ಎಲೆಯು ಸಂಪೂರ್ಣ ದುರ್ಬಲಗೊಂಡಿರ್ತದೆ. ಇದನ್ನು ವೇನ್ಸ್ ಕ್ಲಿಯರಿಂಗ್ ಅಂತ ಕರೆಯುತ್ತಾರೆ. ಇನ್ನು ಸಸ್ಯದ ಎಲೆ ಮತ್ತು ಹೂವು ಮತ್ತು ಹಣ್ಣು, ಅದರಲ್ಲೂ ಹಣ್ಣು ಮತ್ತು ಹೂವುಗಳ ಆಕೃತಿ ಬದಲಾಗುತ್ತದೆ ಹಾಗೂ ಬಣ್ಣವು ಬದಲಾಗುತ್ತದೆ. ಇವಿಷ್ಟು ಸಸ್ಯದಲ್ಲಿ ವೈರಸ್ ಸೋಂಕು ಕಂಡು ಬಂದಾಗ ಸಸ್ಯವು ತೋರುವ ಲಕ್ಷಣಗಳಾಗಿವೆ. ಹಾಗಾದರೆ ಈ ವೈರಸ್ಸನ್ನು ನಿವಾರಣೆ ಮಾಡುವ ಕ್ರಮದ ಬಗ್ಗೆ ನೋಡುವುದಾದರೆ, ಈ ವೈರಸ್ಸನ್ನು ಸಾಯಿಸಲು ಇನ್ನೂ ಔಷಧಿ ಕಂಡುಹಿಡಿದಿಲ್ಲ, ನಿರ್ಮೂಲನೆ ಮಾಡಲು. ಆದರೆ ಈ ವೈರಸ್ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಯಾವ ರೀತಿ ಹಬ್ಬುತ್ತದೆ ಎಂದು ತಿಳ್ಕೊಂಡು ನಿವಾರಣೆ ಮಾಡುವುದು. ಹೇಗೆಂದರೆ, ಒಂದು ಸೋಂಕಿತ ಸಸ್ಯಕ್ಕೆ ಕೀಟಗಳು ಬಂದು ನಂತರ ಆರೋಗ್ಯಕರ ಸಸ್ಯಕ್ಕೆ ಕೀಟಗಳು ಹೋದರೆ ಇಲ್ಲಿಂದ ಅಲ್ಲಿಗೆ ವೈರಸ್ಸನ್ನು ರವಾನೆ ಮಾಡುತ್ತವೆ. ಅದರಿಂದ ಆರೋಗ್ಯಕರ ಸಸ್ಯವು ವೈರಸ್ನಿಂದ ದಾಳಿಯಾಗಿ ಅದು ಕೂಡ ಸೋಂಕಿತ ಗಿಡ ಆಗುತ್ತೆ. ಇದರಿಂದ ಇದೇ ಥರ ಎಲ್ಲ ಸಸ್ಯಗಳಿಗೂ ಈ ವೈರಸ್ ಹಬ್ಬುತ್ತದೆ. ಆ ವೈರಸ್ಸನ್ನು ರವಾನೆ ಮಾಡುವ ಕೀಟಗಳ ಬಗ್ಗೆ ತಿಳಿಬೇಕು. ಆ ಕೀಟಗಳು ಆಪೈಡ್ಸ್ ಮತ್ತು ಥ್ರಿಪ್ಸ್ ಮತ್ತು ವೈಟ್ ಫ್ಲೈ. ಇಂತಹ ಕೀಟಗಳನ್ನು ನಾವು ನಿರ್ಮೂಲನೆ ಮಾಡಲು ಕೀಟನಾಶಕಗಳನ್ನು ಬಳಸಬೇಕು. ಆ ಕೀಟನಾಶಕಗಳು ಇಮಿಡಾಕ್ಲೋಪ್ರೈಡ್ ಮತ್ತು ಥಿಯೋಮೈಥಾಕ್ಸಮ್ ಮತ್ತು ಡೈಮೆಥಾಯ್ಡ್ ಮತ್ತು ಪೈರಥ್ರಾಯ್ಡ್ ಮತ್ತು ಅಸಿಫೇಟ್. ಇದೇ ರೀತಿ ತುಂಬಾ ಇದೆ. ಈ ರೀತಿ ನಾವು ಕೀಟಗಳನ್ನು ನಾಶ ಮಾಡೋದ್ರಿಂದ ಈ ವೈರಸ್ಸನ್ನು ಹಬ್ಬುವ ಹಾವಳಿಯ ಕಡಿಮೆ ಮಾಡುವುದು. ಈ ರೀತಿ ನಿಯಂತ್ರಣ ಮಾಡುವುದು ವೈರಸ್ಸನ್ನು ನಾವು. ಹಾಗಾದರೆ ಈ ವೈರಸ್ಸಿಂದ ಸಸ್ಯಗಳಿಗೆ ಯಾವ್ಯಾವ ರೋಗ ಬರುತ್ತೆ ಎಂದು ನೋಡೋದಾದರೆ, ಟೊಮೊಟೊ ಮತ್ತು ಚಿಲ್ಲಿ ಸಸ್ಯಕ್ಕೆ ಲೀಫ್ ಕರ್ಲ್ ಅಂತ ರೋಗ ಬರುತ್ತದೆ. ಲೀಫ್ ಕರ್ಲ್ ಅಂದರೆ ಚೊಟರ ರೋಗ, ಎಲೆ ಮಡಚಿಕೊಳ್ಳೋದು. ಇನ್ನು ಕುಕುಂಬರ್ಗೆ ಮಸಾಕ್ ಅಂತ ಬರುತ್ತೆ. ಇದೇ ರೀತಿ ತುಂಬ ಕಾಯಿಲೆ ಬರುತ್ತದೆ. ಇನ್ನು ನಾಲ್ಕನೇ ಜೀವಿಯನ್ನು ನೋಡುವುದಾದರೆ ನೆಮಟೋಡ್. ಈ ನೆಮಟೋಡ್ ಎಂಬುದು ಸಸ್ಯದ ಬೇರಿನಲ್ಲಿ ಗಂಟಾಗುವುದು. ಈ ಗಂಟಾಗುವುದನ್ನು ರೂಟ್ ನಾಟ್ ನೆಮಟೋಡ್ ಅಂತ ಕರೆಯುತ್ತಾರೆ. ಈ ಸಸ್ಯದ ಬೇರಿನಲ್ಲಿ ಯಾಕೆ ಗಂಟಾಗುತ್ತೆ ಅಂದರೆ, ಮಣ್ಣಿನಲ್ಲಿರುವ ವರ್ಮ್ಗಳು, ಮೈಕ್ರೋ ವರ್ಮ್ಸು ಸಸ್ಯದ ಬೇರಿಗೆ ಸೇರಿಕೊಂಡು ಗಂಟಾಗಲು ಕಾರಣವಾಗುತ್ತದೆ. ಈ ಗಂಟಾಗುವುದರಿಂದ ಸಸ್ಯದ ಬೆಳವಣಿಗೆ ಆಗಲ್ಲ. ಏಕೆಂದರೆ ಸಸ್ಯದ ಬೇರುಗಳ ಬೆಳವಣಿಗೆಯೂ ಆಗಲ್ಲ, ಅದಕ್ಕೆ ಸಸ್ಯದ ಬೆಳವಣಿಗೆಯೂ ಆಗಲ್ಲ. ಹಾಗೂ ಸಸ್ಯದ ಬೇರುಗಳು ಕೊಳೆಯಲು ಪ್ರಾರಂಭವಾಗುತ್ತದೆ. ಇದರಿಂದ ಸಸ್ಯವು ಹಳದಿ ಬಣ್ಣಕ್ಕೆ ತಿರುಗಿ ಸಾಯಲು ಪ್ರಾರಂಭವಾಗುತ್ತದೆ. ಯಾವುದೇ ಕಾರಣಕ್ಕೂ ಸಸ್ಯದ ಬೇರಿನ ಬೆಳವಣಿಗೆ ಆಗಲ್ಲ ಹಾಗೂ ಸಸ್ಯದ ಬೆಳವಣಿಗೆಯೂ ಆಗಲ್ಲ. ಹಾಗಾದರೆ ಈ ನೆಮಟೋಡನ್ನು ನಾವು ಕಂಟ್ರೋಲ್ ಮಾಡಲು, ನಿವಾರಣೆ ಮಾಡಲು ನೆಮಟೋಡ್ ಸೈಡ್ಸ್ಗಳನ್ನು ಬಳಸ್ಬೋದು ಮತ್ತು ಫಂಗಿಸೈಡ್ಸ್ಗಳನ್ನು ಬಳಸ್ಬೋದು. ಕೆಲವೊಮ್ಮೆ ಇನ್ಸೆಕ್ಟಿಸೈಡ್ಗಳನ್ನು ಬಳಸ್ಬೋದು. ಹಾಗಾದರೆ ಜೈವಿಕ ನಿಯಂತ್ರಣವನ್ನು ನೋಡಿದರೆ, ಜೈವಿಕ ಔಷಧಿಯನ್ನು ನೋಡುವುದಾದರೆ ಬ್ಯಾಸಿಲೋಮೈಸಿಸ್ ಲೀಲಾಸಿನಮ್ ಈ ಔಷಧಿಯನ್ನು ಬಳಸುವುದರಿಂದ ನೆಮಟೋಡ್ಗಳ ಮೊಟ್ಟೆಯನ್ನು ನಿಯಂತ್ರಣ ಮಾಡುವುದು ಬೇರುಗಳಲ್ಲಿ. ಮತ್ತು ಟ್ರೈಕೋಡರ್ಮಾ ಆರ್ಜಿನಮ್
ಈ ಔಷಧಿಯನ್ನು ಬಳಸುವುದರಿಂದ ಬೇರಿನ ರಕ್ಷಣೆ ಮಾಡುವುದು ಮತ್ತು ಸ್ಪೂಡೋಮೋನಾಸ್ ಫ್ಲೋರೆನ್ಸಸ್ ಈ ಔಷಧಿಯನ್ನು ಬಳಸುವುದರಿಂದ ಕೂಡ ಸಸ್ಯದಲ್ಲಿ ಬೇರಿನಲ್ಲಿ ನೆಮಟೋಡ್ನ ಹಾನಿಯನ್ನು ಕಡಿಮೆ ಮಾಡುವುದು. ಇನ್ನು ಕೆಮಿಕಲ್ ಔಷಧಿ, ಕೆಮಿಕಲ್ ನೆಮಟೋಸೈಡ್ಸ್ಗಳನ್ನು ನೋಡುವುದಾದರೆ, ರಾಸಾಯನಿಕ ನೆಮಟೋಸೈಡ್ಸ್ಗಳನ್ನು ನೋಡುವುದಾದರೆ ಕಾರ್ಬೋಫೋರಾನ್ ಮತ್ತು ಫೋರಯೇಟ್ ಮತ್ತು ಆಲ್ಡಿ ಕಾರ್ಬ್ ಮತ್ತು ಗ್ರ್ಯಾನ್ಯುವಲ್ ನೆಮಟೋಸೈಡ್ಸ್ಗಳು ಈ ರೀತಿಯ ಔಷಧಿಗಳನ್ನು ಬಳಸುವುದರಿಂದ ನಾವು ರೂಟ್ ನಾಟ್ ನೆಮಟೋಡ್ ಕಾಯಿಲೆಯನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕೊನೆಯ ಹಾಗೂ 5ನೆಯ ಜೀವಿ ಇನ್ಸೆಕ್ಟ್ ಅಂದರೆ ಕೀಟಗಳು. ಈ ಕೀಟಗಳು ಸಸ್ಯದ ಎಲೆಯನ್ನು ತಿನ್ನುತ್ತವೆ ಹಾಗೂ ಕಾಂಡವನ್ನು ತಿನ್ನುತ್ತವೆ ಹಾಗೂ ಸಸ್ಯಸಾರವನ್ನು ಹೀರುತ್ತವೆ ಹಾಗೂ ಸಸ್ಯದ ಬೇರುಗಳನ್ನು ತಿನ್ನುತ್ತವೆ, ಕಚ್ಚಿ ತಿನ್ನುತ್ತವೆ ಹಾಗೂ ಸಸ್ಯದ ಹೂವು ಮತ್ತು ಹಣ್ಣುಗಳಲ್ಲಿ ರಂಧ್ರವನ್ನು ಮಾಡಿ ಹಣ್ಣುಗಳು ಊದ್ಕೊಳ್ಳಂಗೆ ಮಾಡುತ್ತವೆ. ಮತ್ತು ಕೆಲವು ಕೀಟಗಳು ಅಂದರೆ ಅಪೈಡ್ಸ್, ವೈಟ್ ಫ್ಲೈ ಇಂಥ ಕೀಟಗಳು ಸಸ್ಯಸಾರವನ್ನು ಇರುತ್ತವೆ, ನಂತರ ಸಸ್ಯದ ಮೇಲೆ ಅಂಟು ದ್ರಾವವನ್ನು ಬಿಡುತ್ತವೆ. ಇದನ್ನು ಹನಿ ದೇವ್ ಎಂದು ಕರೆಯುತ್ತಾರೆ. ಈ ಅಂಟು ದ್ರಾವವನ್ನು ಸಸ್ಯದ ಎಲೆಯ ಮೇಲೆ ಬಿಡುವುದರಿಂದ ಸಸ್ಯದ ಎಲೆಯ ಮೇಲೆ ಸೂಟಿ ಮೋಲ್ಡ್ ಎಂಬ ಫಂಗಸ್ ಡೆವಲಪ್ ಆಗುತ್ತದೆ. ಇದರಿಂದ ಸಸ್ಯದ ಇಳುವರಿ ಕಡಿಮೆ ಆಗುತ್ತದೆ. ಈ ರೀತಿ ಕೀಟಗಳು ಒಂದಲ್ಲ ಒಂದು ರೀತಿ, ಕೆಲವು ಕೀಟಗಳು ವೈರಸ್ನ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ರವಾನೆ ಮಾಡುತ್ತವೆ. ಈ ರೀತಿ ಇನ್ಸೆಕ್ಟ್ ಹಾನಿ ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಈ ಕೀಟವನ್ನು ನಿಯಂತ್ರಣ ಮಾಡಲು ಜೈವಿಕ ಕೀಟನಾಶಕವನ್ನು ನೋಡುವುದಾದರೆ ನೀಮ್ ಆಯಿಲ್. ಇನ್ನು ಕೆಮಿಕಲ್ ಇನ್ಸೆಕ್ಟಿಸೈಡ್ ಅಥವಾ ರಾಸಾಯನಿಕ ಕೀಟನಾಶಕವನ್ನು ನೋಡುವುದಾದರೆ ಸಸ್ಯಸಾರವನ್ನು ಇರ್ತವೆ ಅಂತಹ ಕೀಟಗಳನ್ನು ಅಂದರೆ ಸಸ್ಯಸಾರ ಅಂದರೆ ಸಸ್ಯದ ಬೆವರನ್ನು ಇರ್ತವಲ್ಲ ಅಂತಹ ಕೀಟಗಳನ್ನು ನಾವು ನಿಯಂತ್ರಣ ಮಾಡಲು ಇಮಿಡಾಕ್ಲೋಪ್ರೈಡ್ ಅಥವಾ ಥಿಯೋಮೋಥಾಕ್ಸಮ್ ಅಥವಾ ಡೈಮಥೈಡ್ ಇವುಗಳನ್ನು ಬಳಸಬೇಕು. ಇನ್ನು ಕ್ಯಾಟರ್ಪಿಲ್ಲರ್ ಈ ಜೀವಿ ಸಸ್ಯದ ಎಲೆಯನ್ನು ತಿಂತವೆ, ಅದರಿಂದ ಇವನ್ನು ನಿಯಂತ್ರಣ ಮಾಡಲು ನಾವು ಕ್ಲೋರೋಫೈರಿಫಾಸ್ ಅಥವಾ ಅವೆನೋಫಾಸ್ ಅಥವಾ ಎಮಾಮೆಕ್ಟಿನ್ ಬೆಂಜೋಯೇಟ್. ಇನ್ನು ಸಸ್ಯದ ಹಣ್ಣನ್ನು ರಂಧ್ರ ಮಾಡ್ತವೆ, ಕಾಯಿಗಳನ್ನು ರಂಧ್ರ ಮಾಡ್ತವೆ. ಆ ರಂಧ್ರ ಮಾಡೋ ಕೀಟಗಳನ್ನು ನಿಯಂತ್ರಣ ಮಾಡಲು ಸ್ಪೈನೋಸೈಡ್ ಅಥವಾ ಇಂಡೋಕ್ಸಾಕರ್ಬ್ ಇಂತಹ ಕೀಟನಾಶಕಗಳನ್ನು ಯೂಸ್ ಮಾಡಬೇಕು. ಇಷ್ಟು ಇನ್ಸೆಕ್ಟ್ ಬಗ್ಗೆ ಮುಗೀತು. ಈ 5 ರೀತಿಯ ಜೀವಿಗಳ ಬಗ್ಗೆ ತಿಳ್ಕೋಬೇಕು. ಈ 5 ರೀತಿಯ ಜೀವಿಗಳು ಸಸ್ಯಕ್ಕೆ ತುಂಬ ತೊಂದರೆ ಕೊಡ್ತವೆ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ನಿಮ್ಗೇನಾದ್ರು ತಪ್ಪು ಅನಿಸಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಪೂರ ನೋಡಿದ್ದಕ್ಕೆ ನನ್ನದೊಂದು ನಮನ ಅಥವಾ ಹೃತ್ಪೂರ್ವಕ ಧನ್ಯವಾದಗಳು.